ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ವೆರೈಟಿ ಫ್ರೂಟ್ ಜೊತೆ ಬಂದಿದ್ದೀನಿ. ಅದರಲ್ಲೊಂದು ವೆರೈಟಿ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಇದರ ಹೆಸರು ಇಬುಡ್ಲ ಅಂತಾರೆ. ಅಂದರೆ ಇದು ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಸಿಗುವಂಥ ಒಂದು ಫ್ರೂಟ್ ಇದು. ತುಂಬಾನೇ ಒಳ್ಳೆಯದು. ಇಬುಡ್ಲ ಆ ಥರ ತುಂಬ ಹೆಸರುಗಳಿಂದ ಇದನ್ನು ಕರೀತಾರೆ. ತುಂಬಾನೇ ಹೆಲ್ದಿ ಆಗಿರುವಂಥ ಫ್ರೂಟ್ ಇದು. ಅದು ಸಮ್ಮರ್ ಸೀಸನಲ್ಲಂತೂ ತುಂಬಾನೇ ಒಳ್ಳೇದು. ಅಂದರೆ ಸಿಗೋದು ಸ್ವಲ್ಪ ಕಡಿಮೆ. ಇದು ಸಿಕ್ಕಿದ್ರೆ ಈ ರೀತಿ ಉಪಯೋಗಿಸ್ಕೊಳ್ಳಿ. ನೋಡಿ, ಈ ರೀತಿ ಇರುತ್ತೆ ಇದು. ಇದು ಬೇರೆ ಶೇಪಲ್ಲಿ ಕೂಡ ಸ್ವಲ್ಪ ಉದ್ದಕ್ಕೆ ಇರೋ ಶೇಪಲ್ಲಿ ಕೂಡ ಇರುತ್ತೆ. ನೋಡುವಾಗ ಒಂದು ನಮ್ಮ ಸಾಂಬಾರ್ ಸೌತೆ ತರ ಇರುತ್ತೆ ನೋಡುವಾಗ. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಇದು ಚೆನ್ನಾಗಿ ಬೆಳೆದಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಈ ರೀತಿ ಒಂದು ಕ್ರ್ಯಾಕ್ ಬೀಳುತ್ತೆ ಇದರಲ್ಲಿ. ನೋಡಿ, ಅಂದ್ರೆ ಅದು ಕರೆಕ್ಟ್ ಆಗಿ ಬೆಳೆದಿದೆ ಅಂತ ಅರ್ಥ. ನಮಗೆ ಅದನ್ನ ಉಪಯೋಗಿಸ್ಬೋದು. ಈ ರೀತಿ ಕ್ರ್ಯಾಕ್ ಬಿದ್ರೆ ನೋಡಿ, ಇದು ಕರೆಕ್ಟ್ ಆಗಿ ನಮಗೆ ರೆಡಿ ಆಗಿದೆ ಉಪಯೋಗಿಸೋದಿಕ್ಕೆ. ನೋಡಿ, ಈ ರೀತಿ ಇದೆ. ಸಣ್ಣಕ್ಕೆ ಈ ರೀತಿ ಕ್ರ್ಯಾಕ್ ಬಿಡುತ್ತೆ. ಇದು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಲೈಟ್ ಆಗಿ ಕ್ರ್ಯಾಕ್ ಬಿದ್ದರೆ ಅದು ಸೆಟ್ ಆಗಿದೆ ಅಂತ ಅರ್ಥ. ಅದು ಅಂದ್ರೆ ಅದು ನಮ್ಮ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ಆ ರೀತಿ ಇದ್ರೆ. ನೋಡಿ, ಈ ರೀತಿ ನಾನಿವತ್ತು ಒಂದು ಈ ಹಣ್ಣು ತಗೊಂಡಿದ್ದೀನಿ. ಇದು ಹಾಗೆ ತಿನ್ನೋದಿಕ್ಕೆ ಅಷ್ಟೇನು ಟೇಸ್ಟ್ ಇರೋದಿಲ್ಲ. ನೋಡ, ಒಂದು ಮಸ್ಕ್ ಮೆಲನ್ ಇರುತ್ತಲ್ವಾ, ಆ ಒಂದು ನೋಡೋದಿಕ್ಕೆ ಆ ಥರ ಆ ಫ್ಯಾಮಿಲಿಗೆ ಸೇರಿರೋಂಥ ಒಂದು ಫ್ರೂಟ್ ಆಗಿರುತ್ತೆ. ನೋಡಿ, ಈಸಿಯಾಗಿ ನಮಗೆ ಈ ರೀತಿ ಸಿಪ್ಪೆ ತೆಗಿಬಹುದು ಇದ್ರದ್ದು. ಅಂದ್ರೆ ಇದು ಕೋಸ್ಟಲ್ ಏರಿಯಾದಲ್ಲೇ ಜಾಸ್ತಿ ಸಿಗೋದು. ಉಡುಪಿ, ಮಂಗಳೂರು, ಆಮೇಲೆ ಕೇರಳದಲ್ಲಿ ಕೂಡ ಸಿಗುತ್ತೆ ಇದು. ನೋಡಿ, ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ನೋಡಿ, ನಮ್ಮ ಮಂಗಳೂರು ಸೌತೆ, ಸಾಂಬಾರ್ ಸೌತೆ ಎಲ್ಲ ಇರುತ್ತಲ್ಲ, ಆ ರೀತಿ ಇರುತ್ತೆ ಒಳಗಡೆ. ನೋಡಿ, ಈ ರೀತಿ ಇರುತ್ತೆ. ಹಾಗೆ ತಿನ್ನೋದಿಕ್ಕೆ ಅಷ್ಟು ಸ್ವೀಟ್ ಏನಿರೋದಿಲ್ಲ. ಕೆಲವೊಂದು ಇರುತ್ತೇನೋ, ಇದು ಅಷ್ಟು ಸ್ವೀಟ್ ಇರಲಿಲ್ಲ. ನೋಡಿ, ಈ ರೀತಿ ಇದೆ. ಇನ್ನು ಇದರ ಬೀಜ ಎಲ್ಲ ತೆಗಿಬೇಕು ನಮಗೆ. ಅದೇ ರೀತಿ ಹೊರಗಿನ ಸಿಪ್ಪೆ ಕೂಡ ನಮಗೆ ಆರಾಮವಾಗಿ ತೆಗಿಬಹುದು. ತುಂಬಾನೇ ತಂಪಿದು. ಅಂದ್ರೆ ಸಮ್ಮರ್ ಸೀಸನಲ್ಲೆಲ್ಲ ಇದ್ರ ಜ್ಯೂಸ್ ಮಾಡಿ ಕುಡಿಯೋದಂತೂ ತುಂಬಾ ಒಳ್ಳೇದು. ಅಂದ್ರೆ ಅದು ಸಿಗೋದಿಲ್ಲ, ಸಿಕ್ಕಿದ್ರೆ ಕೂಡಲೇ ಖಾಲಿ ಆಗುತ್ತೆ ಅಂತ ಆ ರೀತಿ. ನೋಡಿ, ಇದನ್ನ ಈ ರೀತಿ ತೆಗಿಬೇಕು. ಅದರ ಬೀಜ ಎಲ್ಲ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ನಮಗೆ. ಬೀಜ ಎಲ್ಲ ಈ ರೀತಿ ತೆಗ್ಬೇಡಿ ಫುಲ್ಲಾಗಿ. ನೋಡಿ, ಬೀಜನೂ ಅದೇ ರೀತಿ ಇರುತ್ತೆ. ನಮ್ಮ ಸಾಂಬಾರ್ ಸೌತೆ, ಅದೇ ಸೌತೆಕಾಯಿ ಎಲ್ಲ ಇರುತ್ತೆ ಅಲ್ವಾ, ಅದೇ ರೀತಿ ಇರುತ್ತೆ ಅದರ ಬೀಜ ಕೂಡ. ಈ ರೀತಿ ತೆಗಿತಾ ಇದ್ದೀನಿ ನಾನು. ಇದು ಕರೆಕ್ಟ್ ಆಗಿದೆ, ಬೆಳೆದು ಸೆಟ್ ಆಗಿ ನಿಂತ ರೀತಿ ಇದೆ ನೋಡಿ, ಈ ರೀತಿ. ನೋಡಿ, ಇದನ್ನು ಫುಲ್ಲಾಗಿ ಈ ರೀತಿ ಬೀಜ ಎಲ್ಲ ತೆಗ್ಬಿಟ್ಟು ಕ್ಲೀನ್ ಮಾಡಬೇಕು. ಫುಲ್ಲಾಗಿ ಈ ರೀತಿ ತೆಗಿತಾ ಇದ್ದೀನಿ. ಎರಡು ಕೂಡ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸಿಪ್ಪೆ ಕೂಡ ಈಸಿಯಾಗಿ ತೆಗಿಬೋದು ನಮಗೆ. ಅದರನ್ನು ಜಸ್ಟ್ ಈ ರೀತಿ ಮುಟ್ಟಿದ್ರೆ ಸಾಕು, ಈಸಿಯಾಗಿ ಸಿಪ್ಪೆ ಹೊರಗಡೆ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಮುಟ್ಟಿದ್ರೆ ಸಾಕು, ತುಂಬ ಈಸಿಯಾಗಿ ತೆಗಿಬೋದು. ನೋಡಿ, ಆರಾಮವಾಗಿ ತೆಗಿಬೋದು. ಫುಲ್ಲಾಗಿ ಈ ರೀತಿ ತೆಗಿತಾ ಇದ್ದೀನಿ. ಆಮೇಲೆ ಅದೇ ರೀತಿ ಬೀಜ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಸೂಪರ್ ಆಗಿರುತ್ತೆ. ಮಾತ್ರ ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ. ಒಂದ್ಸಲ ರುಚಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ, ಫುಲ್ಲಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಸೌತೆ, ನಮ್ಮ ಸಾಂಬಾರು ಸೌತೆ ಕಟ್ ಮಾಡೋ ರೀತಿಯಲ್ಲೇ ಆಗುತ್ತೆ ನನಗೆ ಇದನ್ನು ಕಟ್ ಮಾಡುವಾಗ. ಫುಲ್ಲಾಗಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಇದನ್ನು ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳಿ. ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ಇದನ್ನು ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಬೋದಿಕ್ಕಿರೋದು, ಅಥವಾ ರುಬ್ಬದೆ ನಿಮಗೆ ಕ್ರಷ್ ಮಾಡಿ ಬೇಕಿದ್ರೆ ಆ ರೀತಿಯೂ ಹಾಕ್ಬೋದು. ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ರುಬ್ಬಿ ಇದನ್ನು ಉಪಯೋಗಿಸ್ತೀನಿ. ಕ್ರಷ್ ಮಾಡಿ ಬೇಕಿದ್ರೆ ಆ ರೀತಿಯೂ ಮಾಡ್ಬೋದು. ನಿಮಗೆ ಕೈಯಲ್ಲೇ ಅದನ್ನು ಹುಡಿ ಹುಡಿ ಮಾಡ್ಬೋದು, ಅಷ್ಟು ಸೆಟ್ ಆಗಿದೆ ನೋಡಿ. ಈ ರೀತಿ ಸಣ್ಣಕ್ಕೆ ಪೀಸ್ ಮಾಡಿ ಈ ರೀತಿ ಸೆಟ್ ಮಾಡ್ತೀನಿ ನಾನು. ಎಲ್ಲ ಕೂಡ ಪೀಸ್ ಮಾಡಿ ರೆಡಿ ಮಾಡೋಣ. ನೋಡಿ, ಇದು ಪೀಸ್ ರೆಡಿ ಆಗಿದೆ. ನಾನೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ತೆಂಗಿನಕಾಯಿ. ಅಂದರೆ ನಾನಿಲ್ಲಿ ಒಂದು ಸಣ್ಣ ತೆಂಗಿನಕಾಯಿ ತಗೊಂಡಿರೋದು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಲು ತೆಗಿಬೇಕು. ಅದರ ಜೊತೆನೇ ನಾನು ಇದಕ್ಕೆ ಸ್ವೀಟಿಗೆ ಬೇಕಾಗುವಷ್ಟು ಬೆಲ್ಲ ಮತ್ತು ಏಲಕ್ಕಿ ಕೂಡ ಸೇರಿಸ್ತೀನಿ. ಏಲಕ್ಕಿ ಈ ರೀತಿ ಸಿಪ್ಪೆ ತೆಗೆದೇ ಹಾಕ್ತೀನಿ. ನಿಮಗೆ ಫೈನಲ್ ಆಗಿ ಏಲಕ್ಕಿ ಹುಡಿ ಬೇಕಿದ್ರೆ ಆ ರೀತಿನೂ ಉಪಯೋಗಿಸ್ಬೋದು. ನಾನು ಇಲ್ಲಿ ಹೇಗಾದರೂ ರುಬ್ತೀನಲ್ವ, ಅದ್ರ ಜೊತೆನೆ ಹಾಕ್ಬಿಟ್ರೆ ಚೆನ್ನಾಗಿ ಫ್ಲೇವರು ಸಿಗುತ್ತೆ. ಕರೆಕ್ಟಾಗಿ ಹುಡಿ ಆದ ರೀತಿಯಲ್ಲಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಸಿಪ್ಪೆ ತೆಗೆದು ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಅದರ ಜೊತೆ ಬೆಲ್ಲ ಕೂಡ ಒಂದು ಅರ್ಧ ಕಪ್ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ರುಬ್ಬೋದಿಕ್ಕೆ ಎಷ್ಟು ಬೇಕೋ ನೀರು ಕೂಡ ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇವಾಗ ರುಬ್ಬಿ ತಂದಿದ್ದೀನಿ. ಇದನ್ನು ಸೋಸಿ ಇದ್ರ ಹಾಲು ತೆಗಿಬೇಕು. ಇವಾಗ ನಮಗೆ ಇದ್ರ ಹಾಲು ಮಾತ್ರ ಸಾಕು. ಈ ರೀತಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಇದರ ಮೆಥಡ್ ಇದೇ ರೀತಿ, ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಮಾಡುವಂಥದ್ದು. ನೋಡಿ, ಅದರ ಜೊತೆ ನಾನು ಬೆಲ್ಲ ಕೂಡ ಸೆಟ್ ಮಾಡಿ ಎಲ್ಲ ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹಾಲು ರೆಡಿ ಆಗಿದೆ ಅಲ್ವಾ. ಅದಕ್ಕೆ ನಾನು ನೋಡಿ ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿ, ತೆಳು ಅವಲಕ್ಕಿ ತಗೊಂಡಿರೋದು. ಅದರ ಮೇಲ್ಗಡೆ ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ.
ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನು ನಾವು ರೆಡಿ ಮಾಡಿಟ್ಟಿರುವ ಈ ಬುಡ್ಲ ಇದೆಯಲ್ವಾ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ರುಬ್ಬೇಕು. ಇವಾಗ ನೀರೇನು ಸೇರಿಸೋದು ಬೇಡ, ಅದರಲ್ಲೇ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ನೋಡಿ. ಈ ರೀತಿ ಫುಲ್ಲಾಗಿ ರುಬ್ಕೊಂಡ್ಬಿಟ್ಟು ಕ್ರಷ್ ಮಾಡಿದ ರೀತಿನೂ ರುಬ್ಬೋದು, ನುಣ್ಣಗೆ ಬೇಕಿರೋ ಆ ರೀತಿನೂ ರುಬ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಇದನ್ನು ರುಬ್ಬಿ ತರ್ತೀನಿ ನೋಡಿ. ಇವಾಗ ರುಬ್ಕೊಂಡಿದ್ದೀನಿ. ಅದನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಕಾಯಿ ಹಾಲಿಗೆ ಹಾಕೊಂಡ್ಬಿಟ್ರೆ ಸೂಪರ್ ಆಗಿರುವಂಥ ಈ ಬುಡ್ಲ ಜ್ಯೂಸ್ ಇಲ್ಲಿ ರೆಡಿ ಆಗುತ್ತೆ. ಹೆಲ್ದಿ ಆಗಿರುವಂಥ ಒಂದು ಜ್ಯೂಸ್ ಇದು. ನೀವು ಕೂಡ ಮನೆಯಲ್ಲಿ ಇದನ್ನು ಒಂದ್ಸಲ ಟ್ರೈ ಮಾಡಿ. ಫ್ರೂಟ್ ಸಿಕ್ಕಿದ್ರೆ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಆಮೇಲೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.